ನಿಮಗಿರ್ತಕ್ಕಂಥ ಬಂಡವಾಳ ಏನೋ ನಿಮ್ಮ ಅಜ್ಜಿಯವರು, ನಿಮ್ಮ ಅಜ್ಜಿಯವರಿಗಿದ್ದಂಥ ಬಂಡವಾಳ ಸಿದ್ಧಾಂತ. ಅದು ಅವರು ಯಾವಾಗ ಬಲಿ ಕೊಟ್ಟರು 32 ಕಡೆ ಕರ್ಕೊಂಡೋಗಿ ಅವ್ರಿಗೆ ಭಾಷಣ ಮಾಡಿಸಿರಿ ನೀವು ಎಲ್ಲರೂ. ನೀನು, ನಿಮ್ಮಪ್ಪ, ನಿಮ್ಮವ್ವ ಎಲ್ಲರೂ ದುಡ್ಡು ನೀವು ಖರ್ಚು ಮಾಡಿದ್ರೆ ಅವರು ಖರ್ಚು ಮಾಡಿದ್ರು. ಇದರಿಂದ ಏನಾಯಿತು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಜನ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ, ಪರಮಾತ್ಮ ನಮ್ಮ MLA ಸಾವು ಕೊಡೋ, ಇವನು ಸತ್ರ ಬೈ ಎಲೆಕ್ಷನ್ ಬಂದರೆ ನಮಗೂ ದುಡ್ಡು ಸಿಗತ್ತೆ ಅಂತ. ಒಂದು ಓಟಿಗೆ 2,000 5,000 ಎರಡೂ ಪಾರ್ಟಿ ಜನ ಪ್ರಾರ್ಥನೆ ಮಾಡ್ತಿದ್ದಾರೆ. ನಮ್ಮ MLA ಸತ್ರ ಸಾಕು, ಇಲ್ಲೂ ಬೈ ಎಲೆಕ್ಷನ್ ಆದರೆ ಅಕ್ಕಿ ಮೂಟೆ, ಬೆಳ್ಳಿ ಬಟ್ಲು, ಮೂಗುತ್ತಿ, ಅವ್ರ ಸ್ತ್ರೀ ಭಾಗ್ಯ ಕೊಟ್ಟರು, ನೀವೆಲ್ಲ ಭಾಗ್ಯ ಕೊಟ್ರಿ ಗಂಡ ಒಂದ್ಬಿಟ್ಟು. ರಿಸಲ್ಟು 1,000 2,000 ಅಲ್ಲ, 25,000. ಇವತ್ತು GT ದೇವೇಗೌಡರು ಸತ್ಯವನ್ನು ನುಡಿದಿದ್ದಾರೆ. GT ದೇವೇಗೌಡರು ನಮ್ಮ ಪಾರ್ಟಿ ಬಂದಿರಲಿಲ್ಲ, ನಾನೇ ಕಣಪ್ಪ ನಿಮ್ಮ ಅಜ್ಜನಿಗೆ ಕರ್ಕೊಂಡೋಗಿದ್ದು, ಅವರಿಗೆ ಕೋರ್ ಕಮಿಟಿ ಅಧ್ಯಕ್ಷ ಮಾಡಿದ್ದು ನಾನೇ. ಆದರೆ ಎಲೆಕ್ಷನ್ ಮಧ್ಯದಲ್ಲಿ ನಿಮ್ಮಪ್ಪ ಅಮಿತ್ ಶಾ ಹೋಗಿ ಮೀಟ್ ಮಾಡ್ದ ಅಂತ ಸುದ್ದಿ ಹೊರಗೆ ಬಂದು 60 ಬರಬೇಕಾಗಿದ್ದ ಜನತಾದಳ 19ಗೆ ಇಳಿದು ಬಿಡ್ತು. ಈ 19ರಲ್ಲೂ 17 ಗೆಲ್ಸಿದ್ದು ನಾವು. ಅವು 1000 ಓಟಿಂದ ಗೆದ್ದಿದ್ದು. ನಿಮ್ಮಪ್ಪನ 1000 ಓಟಿಂದ ಗೆದ್ದಿದ್ದು ಅಂತ ಈಗ ಪ್ರೂವ್ ಆಯ್ತಲ್ಲಪ್ಪ. 1000 ಏನು ಕೇಳ್ತಾರೆ ನಿಮಗೆ? ಎಲ್ಲ ಸಮಾಜ ಜೊತೆಗೆ ಬೆರ್ತೀರಿ, ನಮ್ಮನ್ನು ಪ್ರೀತಿಯಿಂದ ಕಾಣಿ, ಇದಿಷ್ಟೇ ಕೇಳೋದು. ಇದು ತಪ್ಪ?